ದ್ರೋಣಪುಷ್ಟಿ ಎನ್ನುವ ಸಸ್ಯವು ಮನೆ ಅಂಗಳದಲ್ಲಿ ಕಳೆಯ ರೂಪದಲ್ಲಿ ಬೆಳೆಯುವ ಸಸ್ಯ. ಈ ಸಸ್ಯದ ಹೂವು ಮತ್ತು ಎಲೆಗಳು ತನ್ನದೇ ಆದ ವಿಭಿನ್ನ ಪರಿಮಳದಿಂದ ಕೂಡಿರುತ್ತವೆ. ಈ ಸಸ್ಯವು ಆಯುರ್ವೇದ ಔಷಧದಲ್ಲಿ ವಿಶೇಷವಾಗಿ ಬಳಸಲಾಗುವುದು. ಇದರಲ್ಲಿ ಇರುವ ಔಷಧೀಯ ಗುಣಗಳು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಶಮನ ನೀಡುವುದು. ಶೀತ, ಜ್ವರ ಹಾಗೂ ಅಲರ್ಜಿಯಂತಹ ಅನಾರೋಗ್ಯಗಳಿಗೆ ಇದರ ಸಸ್ಯದ ರಸವು ಅತ್ಯುತ್ತಮವಾದ ಔಷಧಿಯಾಗಿದೆ. ಹಾವು, ಚೇಳು ಸೇರಿದಂತೆ ಇನ್ನಿತರ ವಿಷಜಂತುಗಳು ಕಡಿದಾಗ ಈ ಸಸ್ಯದ ಎಲೆಯ ರಸವನ್ನು ಗಾಯದ ಮೇಲೆ ಹಚ್ಚಲಾಗುವುದು. ಇದರಿಂದಾಗಿ ಗಾಯವು ಬಹುಬೇಗ ಗುಣಮುಖವಾಗುವುದು. ಹಾಗಾದ್ರೆ ಈ ಸಸ್ಯದ ಬಳಕೆಯಿಂದ ನಾವು ಸಹ ಕೆಲವು ಆರೋಗ್ಯ ಸಮಸ್ಯೆಗೆ ಮನೆಯಲ್ಲಿಯೇ ಔಷಧಿಯನ್ನ ಮಾಡಿಕೊಳ್ಳಬಹುದು. ಹಾಗಾದ್ರೆ ದ್ರೋಣಪುಷ್ಟಿ ಸಸ್ಯ ಯಾವೆಲ್ಲ ರೋಗಗಳಿಗೆ ರಾಮಬಾಣ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ದ್ರೋಣಪುಷ್ಟಿ ಎಂಬುದು ಬಂಜರು ಭೂಮಿಯಲ್ಲಿ ಬೆಳೆಯುವ ಕಳೆ. ಇದರಲ್ಲಿ ಇರುವ ಆಂಟಿ ಮೈಕ್ರೋಬಿಯಲ್ ಗುಣವು ಶೀತ, ಜ್ವರ, ಉರಿಯೂತ, ಮಲೇರಿಯಾ ಜ್ವರಗಳನ್ನ ಕಡಿಮೆ ಮಾಡುವುದು. ಕೆಲವು ಪ್ರದೇಶದಲ್ಲಿ ಸೋಂಕು ಹಾಗೂ ವೈರಸ್ಗಳಿಂದ ಬರುವ ಜ್ವರಗಳನ್ನ ನಿವಾರಿಸಲು ಇಡೀ ಸಸ್ಯವನ್ನೇ ಬಳಸಿ ಕಷಾಯ ಮಾಡುವರು. ಈ ಗಿಡದ ರಸವು ದೇಹದಲ್ಲಿ ಇರುವ ವಿಷ ಹಾಗೂ ರೋಗಾಣುಗಳನ್ನ ತೆಗೆದುಹಾಕಲು ಸಹಾಯ ಮಾಡುವುದು. ಚರ್ಮ ರೋಗವಿದ್ದರೆ ಈ ಸಸ್ಯದ ಎಲೆಯ ರಸವನ್ನು ಪೀಡಿತ ಪ್ರದೇಶಗಳಿಗೆ ಅನ್ವಯಿಸಬಹುದು. ಅದು ಬಹುಬೇಗ ಸಮಸ್ಯೆಗಳನ್ನ ನಿವಾರಿಸುವುದು. ಇನ್ನು ದ್ರೋಣಪುಷ್ಟಿ ಎಲೆಗಳಲ್ಲಿ ವಿಷ ಜಂತುಗಳು ಕಡಿದಾಗ ಅದರ ನಂಜು ಏರದಿರುವುದು ನೋವು ಕಡಿಮೆ ಮಾಡುವ ಶಕ್ತಿಯನ್ನ ಪಡೆದುಕೊಂಡಿದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಚೇಳು, ಹಾವು ಸೇರಿದಂತೆ ಇನ್ನಿತರ ವಿಷಜಂತುಗಳು ಕಡಿದಾಗ ದ್ರೋಣಪುಷ್ಟಿಯ ಔಷಧವನ್ನ ಮಾಡುತ್ತಾರೆ. ಜಂತುಗಳು ಕಡಿದ ಜಾಗಕ್ಕೆ ಎಲೆಯ ರಸವನ್ನ ತೆಗೆದು ಬಾಹ್ಯವಾಗಿ ಲೇಪಿಸುತ್ತಾರೆ. ಅಂತೆಯೇ ಸ್ವಲ್ಪ ರಸವನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಲು ನೀಡುತ್ತಾರೆ. ಇದರಿಂದಾಗಿ ನೋವು ಬಹುಬೇಗ ಕಡಿಮೆಯಾಗುವುದು. ಜೊತೆಗೆ ದೇಹದಲ್ಲಿ ಇರುವ ವಿಷವು ಕಡಿಮೆಯಾಗುವುದು. ಅಷ್ಟೇ ಅಲ್ಲದೆ ದ್ರೋಣಪುಷ್ಟಿಯ ಔಷಧಿಯ ಗುಣವು ಸ್ತ್ರೀಯರ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಸಹ ಬಹುಬೇಗ ನಿವಾರಿಸುವುದು. ಅಸಹಜವಾಗಿ ಉಂಟಾಗುವ ಋತುಚಕ್ರದ ಸ್ರಾವವನ್ನ ನಿಯಂತ್ರಿಸುವುದು. ಜೊತೆಗೆ ಗರ್ಭಕೋಶಕ್ಕೆ ಸಂಬಂಧಿಸಿದ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸುವುದು. 5-6 ದ್ರೋಣಪುಷ್ಟಿಯ ಎಲೆಯನ್ನು ಚೆನ್ನಾಗಿ ತೊಳೆದುಕೊಂಡು ಪೇಸ್ಟ್ನಂತೆ ರುಬ್ಬಿಕೊಳ್ಳಬೇಕು. ನಂತರ ನಿಂಬೆ ರಸದಲ್ಲಿ ಬೆರೆಸಿ ಸೇವಿಸಬೇಕು. ನಿತ್ಯವೂ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಸೇವಿಸಿದರೆ ಸಮಸ್ಯೆ ಬಹುಬೇಗ ನಿವಾರಣೆಯಾಗುವುದು. ಇನ್ನು ಸಾಮಾನ್ಯವಾದ ಶೀತ, ಕೆಮ್ಮು ಮತ್ತು ಅಸ್ತಮಾದಂತಹ ಕೆಮ್ಮು ನೆಗಡಿಯ ಸಮಸ್ಯೆಗೂ ಇದು ದಿವ್ಯ ಔಷಧಿಯಾಗಿದೆ. ಈ ಸಸ್ಯದ ಎಲೆಯ ರಸವನ್ನು 1-3 ಟೀ ಚಮಚದ ಪ್ರಮಾಣದಲ್ಲಿ ನಿತ್ಯವೂ ಸೇವಿಸಿದರೆ ಅಸ್ತಮಾ ಕಡಿಮೆಯಾಗುವುದು. ಸಾಮಾನ್ಯವಾದ ಶೀತ, ತಲೆನೋವು, ಮೂಗಿನ ದಟ್ಟಣೆ, ಸೈನಸ್, ಮೈಗ್ರೇನ್ ಮತ್ತು ಕಫದಂತಹ ಸಮಸ್ಯೆ ಇದ್ದರೆ ಎಲೆಯ ರಸವನ್ನ ಮೂಗಿನ ಹೊಳ್ಳಿಗೆ ಬಿಡಲಾಗುವುದು. ಎಲೆಯ ರಸವನ್ನ ನೀರಿನೊಂದಿಗೆ ಸೇರಿಸಿ ದುರ್ಬಲಗೊಳಿಸಬೇಕು. ನಂತರ ನೀರಿನ ಹನಿಯನ್ನು 1-2 ಹನಿಗಳ ರೂಪದಲ್ಲಿ ಮೂಗಿಗೆ ಹಾಕಬೇಕು ಅಷ್ಟೇ. 3-4 ದಿನಗಳ ಕಾಲ ಈ ಕ್ರಮವನ್ನ ಅನುಸರಿಸಿದರೆ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುವುದು. ಇನ್ನು ಕೆಲವರು ಅತಿಯಾದ ಬಾಯಾರಿಕೆಯ ಸಮಸ್ಯೆಯನ್ನ ಅನುಭವಿಸುತ್ತಿರುತ್ತಾರೆ. ಅಂತವರು 2 ಟೀ ಚಮಚದಷ್ಟು ದ್ರೋಣಪುಷ್ಟಿ ಹೂವನ್ನು 150 ಮಿಲಿ ನೀರಿಗೆ ಸೇರಿಸಿ ಕುದಿಸಬೇಕು. ನೀರಿನ ಪ್ರಮಾಣ ಅರ್ಧದಷ್ಟು ಆವಿಯಾದಾಗ ಉರಿಯನ್ನ ಆರಿಸಬೇಕು. ಇನ್ನು ಚರ್ಮದ ಕಾಯಿಲೆ, ಕೇಶರಾಶಿಯ ಸಮಸ್ಯೆಗಳು ಇದ್ದರೆ ದ್ರೋಣಪುಷ್ಟಿಯ ಎಲೆಯು ಉತ್ತಮ ಪರಿಹಾರ ನೀಡುವುದು. ಚರ್ಮದ ಕಾಯಿಲೆಗಳಾದ ತುರಿಕೆ, ತೇಪೆಯ ಚರ್ಮ, ಸೋರಿಯಾಸಿಸ್, ತುರಿಕೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿದ್ದರೆ ದ್ರೋಣಪುಷ್ಟಿಯ ಎಲೆಯ ರಸವನ್ನು ಬಾಹ್ಯವಾಗಿ ಲೇಪಿಸಬೇಕು. ಕೂದಲು ಹಾಗೂ ತಲೆಹೊಟ್ಟಿನ ಸಮಸ್ಯೆ ಇದ್ದರೆ ದ್ರೋಣಪುಷ್ಟಿಯ ಹೂವನ್ನು ಎಳ್ಳೆಣ್ಣೆಯಲ್ಲಿ ಸೇರಿಸಿ ಬಿಸಿ ಮಾಡಬೇಕು. ನಂತರ ಆರಿದ ಮೇಲೆ ನೆತ್ತಿ ಹಾಗೂ ಪೀಡಿತ ಪ್ರದೇಶಗಳಿಗೆ ಅನ್ವಯಿಸಿದರೆ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.